ಸೌಜನ್ಯನ ಅವರ ಒಂದು ಕೇಸನ್ನ ಇಟ್ಕೊಂಡು ಇವತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಾನಕ್ಕೆ ನಮ್ಮ ಹಿಂದೂ ಧರ್ಮಕ್ಕೆ ಏನೇನು ಅವಮಾನವನ್ನ ಮಾಡಬೇಕು, ಷಡ್ಯಂತ್ರವನ್ನ ಮಾಡಬೇಕು, ಎಲ್ಲ ಪೂರ್ವಯೋಜಿತವಾಗಿ ಆ ಎಡಪಂಥೀಯರಿರ್ಬೋದು, ನಕ್ಸಲ್ ಪ್ರಚೋದಿತ ವ್ಯಕ್ತಿಗಳಿರ್ಬೋದು, ಕಾಣದ ಕೈಗಳ ಒಂದು ಪ್ರಚೋದನೆಯಿಂದ ಇವತ್ತು SIT ತನಿಖೆ ಅಂತ ಹೇಳಿ ಕೇವಲ ಆ ಒಂದು ತನಿಖಾ ಕೇಂದ್ರವಾಗಿ ಮುಂದಿಟ್ಟುಕೊಂಡು ಏನನ್ನು ಅವಮಾನ ಮಾಡಬೇಕು, ಹಿಂದೂ ಭಾವನೆಗಳಿಗೆ ಏನೇನು ಧಕ್ಕೆ ತರಬೇಕು, ಎಲ್ಲ ಕೆಲಸವನ್ನು ಕೂಡ ಈ ಕಾಂಗ್ರೆಸ್ ಇವತ್ತು ಮಾಡಿದೆ. ಇದು ವ್ಯವಸ್ಥಿತ ಪಿತೂರಿ. ಇದು ಅನ್ಯ ಧರ್ಮೀಯರನ್ನ ಹತ್ರ ಸೆಳಿಲಿಕ್ಕೋಸ್ಕರ ಹಿಂದೂ ಭಾವನೆಗೆ, ಹಿಂದೂ ಧರ್ಮಕ್ಕೆ ಒಂದು ಧಕ್ಕೆ ತರುವಂತ ಎಲ್ಲ ಷಡ್ಯಂತ್ರವನ್ನ ಈ ಕಾಂಗ್ರೆಸ್ ಮಾಡಿದೆ. ಆಗ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತೇ ನೀವು ತನಿಖೆ ರೂಪದಲ್ಲಿ ತೊಂದರೆ ಕೊಟ್ರಿ. ತನಿಖೆ ಮಾಡುವಂತ ಮೊದಲನೇ ಒಂದು ಪದ್ಧತಿ ಯಾರು ಕಂಪ್ಲೇಂಟ್ ಕೊಟ್ಟಂತ ಆ ಒಂದು ದೂರದಾರ ಏನಿದ್ದಾರೆ ಅವ್ರ ಬಗ್ಗೆ, ಅವರ ಹಿನ್ನೆಲೆ ಬಗ್ಗೆ ತನಿಖೆ ಮಾಡೋದು ಬಿಟ್ಟು ಈ ರೀತಿಯಂತ ಅವಮಾನವನ್ನ ಮಾಡುವಂತ ಕೆಲಸವನ್ನ ತಾವು ಮಾಡಿದ್ರೆ ಇದು ಮಂಜುನಾಥೇಶ್ವರನ್ ಕೂಡ ನಿಮ್ಗೆ ಕ್ಷಮಿಸಲ್ಲ. ಈಗೇನ ಮತ್ತೆ ಇನ್ನೊಂದು ಮುಖವಾಡ ಹಾಕೊಂಡು ಆ ಮುಸ್ಕುದಾರಿ ರೀತಿಯಲ್ಲಿ CM DCM ನಿಮ್ಮ ಮಂತ್ರಿಮಂಡಲ ಇವೇನ್ ನಾಟಕ ಮಾಡ್ಲಿಕ್ಕೆ ಹೊರಟು ಯಾರು ದೂರದಾರ ಇದಾರೆ ಅವ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ನಿನ್ನೆಯಿಂದ ಇನ್ನೊಂದು ಮುಖವಾಡ ಹಾಕೊಂಡು ನೀವು ಹೊರಟಿದ್ರಿ. ಇದು ವ್ಯವಸ್ಥಿತ ಪಿತೂರಿ. ನಾನು ಅದ್ರ ಮುಖಾಂತರ ಅವನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ನೀವು ಹೊರಟಿದ್ರಿ. ಈ ಒಂದು ತನಿಖೆಯನ್ನ ಕೇಂದ್ರದ NIAಗೆ ನೀವು ಸಬ್ಮಿಟ್ ಮಾಡ್ಬೇಕು, ಅಲ್ಲಿಂದ ತನಿಖೆ ಆಗ್ಬೇಕು. ಇದು ಕೇವಲ ಈ ಒಂದು ದೂರದಾರರು ಅಷ್ಟೇ ಇದಾರೆ ಅಂತ ಅನ್ಸಲ್ಲ. ಇದ್ರ ಆಳ, ಇದ್ರ ಬೇರು ಇನ್ನು ತುಂಬಾ ದೂರ ಇದೆ. ಇದು ಆ ಎಲ್ಲಾ ವ್ಯಕ್ತಿಗಳನ್ನ ಇದ್ರ ಮುಂದೆ ತರುವಂತ ಪ್ರಯತ್ನ ಮಾಡ್ಬೇಕು ಅಂತ ನಾನು ಒತ್ತಾಯನ ಮಾಡ್ತೇನೆ. ಒಂದು ಅವಶ್ಯಕತೆ ಇದ್ದಿಲ್ಲ. ತಾವು ಹೇಳಿದಾಗೆ ನಾವು SIT ಸ್ವಾಗತ ಮಾಡುದಂತವ್ರೆ ನಾವು. ಯಾಕೆಂದ್ರೆ ಒಂದ್ಸಲ ಕ್ಲಿಯರ್ ಆಗ್ಬಿಡ್ಲಿ. ಯಾಕೆಂದ್ರೆ ಕಳೆದ 10-15 ವರ್ಷದಿಂದ ಈ ರೀತಿಯಂತ ಸುಳ್ಳು ಆರೋಪಗಳು, ಆ ಪುಣ್ಯಕ್ಷೇತ್ರ ಬಗ್ಗೆ ಆರೋಪಗಳನ್ನ ಇವರು ಮಾಡ್ಕೊಂಡ್ ಬರ್ತಾ ಇದ್ರು. ಅರೆ ತನಿಖೆಯ ಮೊದಲನೇ ಸ್ಟೆಪ್ ಏನು, ಯಾರು ಕಂಪ್ಲೇಂಟ್ ಕೊಟ್ಟಂತ ದೂರದಾರ ಅವನ ತೂಕ ಏನೋ, ಅವನ ವ್ಯಕ್ತಿತ್ವ ಏನೋ ಅದನ್ನ ಅರ್ಥ ಮಾಡ್ಕೊಬೇಕಿತ್ತು. ಆ ಸ್ಥಳಕ್ಕೂ ಅದಕ್ಕೂ ಸಂಬಂಧ ಇಲ್ಲಂತ ವ್ಯಕ್ತಿ ಇವತ್ತು ಅವ್ನ ಮೊದಲನೇ ಹೆಂಡತಿನ ಹೇಳಿಕೆ ಕೊಟ್ಟಿದ್ದಾಳೆ, ನನ್ ಗಂಡ ಅಷ್ಟೊಂದು ಹೂತಿಲ್ಲ ಅಂತ ಹೇಳಿ. ಇವತ್ತು ಇನ್ನೊಂದು ಕೇಸಲ್ಲ ಹೆಣ್ಮಗಳು, ಆ ಹೆಣ್ಣಿಗೆ ಒಂದು ಆ ಕಳಂಕ, ಅವಳು ಎಂತ ಸುಜಾತ ಭಟ್, ಆ ಹೆಣ್ಮಕ್ಳು ಇವತ್ತು ವಾಪಸ್ ತಗೊಂಡಿದ್ದಾಳೆ. ಅವನು ಪುಣ್ಯಾತ್ಮ ಕೇಸಿ ಶಾಲೆ ಹಾಕೊಂಡು ಸ್ಟೇಟ್ಮೆಂಟ್ ಕೊಡುವಂತ ಮಹೇಶ್ ತಿಮ್ರೋಡೆ ಅವನ ಹೆಗ್ಲ ಮೇಲೆ ಹಾಕೊಂಡಂತ ಕೇಸರಿ ಧ್ವಜಗೂ ಕೂಡ ನಾಲಾಯಕ ಅವನು. ಇವತ್ತು ನಮ್ಮ ಸಂಘಟನೆ ಹಿರಿಯರಂತ ಸಂತೋಷಿ ಬಗ್ಗೆ ಹಗುರ ಮಾತಾಡಿ ಆ ಒಂದು ಬೇರೆ ಕಡೆಗೆ ಸೆಳೆಯುವಂತ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಅದಕ್ಕೆ ಈ ಮಟ್ಟಣ್ಣ ಅಂತವ್ರದ್ದು ಕೂಡ ಕೈ ಜೋಡಿಸ್ತಾರೆ. ಹಾಗೆ ಈ ಸ್ಪಷ್ಟವಾದಂತ ಈಗ ಮೊನ್ನೆ ಇನ್ನೊಂದು ಹೊಸ ವಿಚಾರ, ಕಾಂಗ್ರೆಸ್ನ MP ಸೆಂಥಿಲ್ ಇಲ್ಲೊಬ್ಬ CEO ಆಗಿ, ಒಬ್ಬ IAS ಆಫೀಸರ್ ಆಗಿ ಕೆಲಸ ಮಾಡಿದಂತ, DC ಆಗಿ ಕೆಲಸ ಮಾಡಿದಂತ ಸೆಂಥಿಲ್ ಹೆಸರು ಬರ್ತಾ ಇದೆ ಇವತ್ತು. ಹಾಗಾಗಿ ಇದ್ರ ಆಳ ಸೂಕ್ತವಾದಂತ ತನಿಖೆಯನ್ನ ಮಾಡ್ಬೇಕು. ನಿಮ್ ಬಗ್ಗೆ ವಿಶ್ವಾಸ ಇಲ್ಲ, ಇದು ಕೇಂದ್ರದ NIAಗೆ ಸಬ್ಮಿಟ್ ಮಾಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ಈ ಪ್ರಕರಣದಲ್ಲಿ ಷಡ್ಯಂತ್ರ ಆಗ್ತದೆ ಅಂತ ನಾನೇ ಮೊದಲು ಹೇಳಿದ್ದು. ಬಿಜೆಪಿ ಅವರು ನಡುವೆ ಅಂದ್ರೆ ದೀಪನ ಅಡ್ಗೋಡೆ ಮೇಲೆ ಇಟ್ಟಾಗ ಮಾತಾಡ್ತಾ ಇದ್ರು, ಮಾತಾಡಿರ್ಲಿಲ್ಲ ಸರ್. ತಾವು ಒಬ್ರು ಗೌರವಿತ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದೀರಿ, ಕ್ಯಾಬಿನೆಟ್ ಅಲ್ಲಿ ಇದ್ದೀರಿ. ಈ ಮಾತು ಅವತ್ತೇ ಹೇಳಿ ನಿಲ್ಸಿದ್ರೆ ಹೌದಪ್ಪ ಶಬಾಸ್ಗಿರಿ ಈ ರಾಜ್ಯ ಜನ ಕೊಡ್ತಾ ಇದ್ರು. ಆದ್ರೆ ಇವತ್ತೆಲ್ಲದೂ ಆದ್ಮೇಲೆ ಷಡ್ಯಂತ್ರ ಅಂತ ಹೇಳಿ ಈಗ ಮೊಸಳೆ ಕಣ್ಣೀರು ಸುರಿಸುವಂತ ಕೆಲಸವನ್ನ ತಾವು ಮಂಜುನಾಥೇಶ್ವರ ಬಗ್ಗೆ ಏನ್ ಮಾತಾಡ್ತೀರಿ, ಇದೆಲ್ಲದೂ ಕೂಡ ದೇವ್ರು ಗಮನಿಸ್ತಾನೆ. ಅಲ್ಲ ನಿಜ ಸರ್, ನಾವು SIT ಒಂದು ಅತ್ಯಂತ ದೊಡ್ಡ ಒಂದು ಸಂಸ್ಥೆ. ಇದು ನ್ಯಾಯಯುತವಾಗಿ ಇದ್ರಲ್ಲಿ ತನಿಖೆ ಆಗುತ್ತೆ. ಒಂದು ಬೇಸಿಕ್ ABCD ಇಂದ ಶುರು ಮಾಡ್ತಾರೆ. ಆ ಒಂದು ಬೇಸಿಕ್ ಆ ಒಬ್ಬ ಕಂಪ್ಲೇಂಟ್ ದಾರಿ ಬಗ್ಗೆ ಗಮನಿಸಬೇಕಾಗಿತ್ತು. ಈಗ ಹಾಗಾಗಿ 100% ಸರ್, ನಿನ್ನೆ ಮೊನ್ನೆಯಿಂದ ತಿಮ್ಮರಡಿ ಅವನನ್ನ ಅರೆಸ್ಟ್ ಮಾಡುವಂತ ಪ್ರಯತ್ನ, ಇವತ್ತು ಹೆಣ್ಮಕ್ಳು ಇದೆಲ್ಲದೂ ಕೂಡ ಮಾಡಕ್ ಹೊರಟಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಕೋಟಿಗಟ್ಟಲೆ ಜನ ತಿರುಗಿ ಬಿದ್ದಿದ್ದಾರೆ ಸರ್ಕಾರದ ವಿರುದ್ಧ. ಈಗ ಮುಖ ಒರೆಸ್ಕೊಳ್ಲಿಕ್ಕೋಸ್ಕರ, ಮುಖ ಮುಚ್ಕೊಳ್ಲಿಕ್ಕೋಸ್ಕರ ಈ ರೀತಿಯ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಶುರುವಾದ್ಮೇಲೆ ಆರೋಪಿಗಳಿಗೆ ಅವ್ರು ಆರೋಪ ಮಾಡಿದ್ರಲ್ಲ, ಅವ್ರನ್ನ ರಕ್ಷಣೆ ಮಾಡೋಣ, ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆ ಮಾಡಿ ಈಗ ರಕ್ಷಣೆ ಮಾಡೋಂತ ಕೆಲಸ ಆಗ್ತಿದೆ ಸರ್. 100% ಸರ್, ಅವ್ರನ್ನ ಈಗ ತನಿಖೆ ಮಾಡ್ದಂಗ್ ಮಾಡಿ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಏನೇ ಷಡ್ಯಂತ್ರ ಮಾಡೋಕೆ ಇವ್ರು ಮಾಡ್ತಾ ಇದ್ದಾರೆ. ಈಗೂ ಕೂಡ ನಿಮ್ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ, ಜನರಿಗೆ ವಿಶ್ವಾಸ ಇಲ್ಲ. ಹಾಗಾಗಿ ಈಗಲೂ ಕೂಡ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದೀವಿ, ಕೇಂದ್ರದ NIAಗೆ ತನಿಖೆಗೆ ನೀವು ಒಳಪಡಿಸಬೇಕು ಈ ವಿಚಾರವನ್ನ ಅಂತ ನಾವು ಈಗೂ ಕೂಡ ನಾವು ಒತ್ತಾಯನ ಮಾಡ್ತೀವಿ ಸರ್.
ಸುದ್ದಿ ಮಾಡಿದಾವೆ, ಜೊತೆಗೆ ಯೂಟ್ಯೂಬರ್ಸ್ ಮಾಡಿದ್ದಾರೆ. ತುಂಬಾ ಡ್ಯಾಮೇಜ್ ತುಂಬಾ ಅದ್ರ ಜೊತೆಗೆ ಹಣ ಕೂಡ ವರ್ಗಾವಣೆ ಆಗಿದೆ ಅಂತ ಆರೋಪ ಇದೆ. ಫಾರಿನ್ ಫಂಡ್ ಎಲ್ಲ ಬಂದಿದೆ ಅನ್ನೋ ಆರೋಪ ಕೇಳ್ಬರ್ತಾ ಇದೆ. ಕ್ಷೇತ್ರದ ಹೆಸರಿಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬ್ಯಾಂಕ್ ಅಲ್ಲಿ ₹1 ಕೂಡ ಇಲ್ಲದಂತ ಅಕೌಂಟ್ಗಳಲ್ಲಿ ಇವತ್ತು ಲಕ್ಷಗಟ್ಟಲೆ ಇವತ್ತು ಹಣ ಜಮಾ ಆಗುವಂತ ಪ್ರಯತ್ನಗಳಾಗಿದೆ. ದುಡ್ಡು ಎಲ್ಲಿಂದ ಬಂತು? ಇವತ್ತು ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲೂ ಕೂಡ ನಮ್ಮ ಆ ಸ್ಥಳದ ಬಗ್ಗೆ ಎಲ್ಲ ರೀತಿಯಿಂದ ಅಪಪ್ರಚಾರ ಮಾಡುವಂತ ಪ್ರಯತ್ನ ಆಗಿದೆ. ಒಬ್ಬ ಯೂಟ್ಯೂಬರ್ ಆ ವ್ಯಕ್ತಿ ಸಮೀರ್ ಅಂತೇಳಿ ಅವನು ಕೂಡ ಇದ್ರಲ್ಲಿ ಮೂಲ ಕೇಂದ್ರ ಬಿಂದು ಆಗ್ತಾನೆ. ಹಾಗಾಗಿ ಇವತ್ತು ಸಾಕಷ್ಟು ಎಲ್ಲ ರೀತಿಯಿಂದ ಷಡ್ಯಂತ್ರಗಳು ಸೇರಿದೆ. ಹಾಗೆ ಪೂರ್ಣ ಒಂದು ತನಿಖೆ ಒಂದು ವಿಶ್ವಾಸ ಬರಬೇಕು ಅಂತ ನಮಗೆ ಕೇಂದ್ರ NIA ಗೆ ಸಬ್ಮಿಟ್ ಮಾಡ್ಬೇಕು ಅಂತ ನಾನು ಒತ್ತಾಯನ್ನ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್.